ಒಂದು ದಿನ ಸ್ನೇಹಿತ್ ಬೇರೆ ಊರಿನಿಂದ ತನ್ನ ಊರಿಗೆ ಬರುವಾಗ ರಾತ್ರಿಯ ಟ್ರಾಫಿಕ್ ತಪ್ಪಿಸಲು ಬಾಲಾಜಿಪುರದಲ್ಲಿರುವ ಶಾರ್ಟ್ಕಟ್ ರೋಡಲ್ಲಿ ಹೋಗುತ್ತಿದ್ದ. ಆ ರಸ್ತೆ ತುಂಬ ಶಾಂತವಾಗಿತ್ತು. ಅಲ್ಲಿ ಯಾರೂ ಇರಲಿಲ್ಲ. ಆದರೆ ಸ್ನೇಹಿತ್ ಅಲ್ಲಿ ಯಾವುದರ ಬಗ್ಗೆಯೂ ಯೋಚಿಸದೆ ಹಾಡು ಹಾಡಿಕೊಂಡು ಹೋಗುತ್ತಿದ್ದ. ಭೂತವಿಲ್ಲ, ಪಿಶಾಚಿಲ್ಲ, ಇದ್ದರು ಇಲ್ಲಿಲ್ಲ. ದೆವ್ವವಿಲ್ಲ, ಕಪಾಲಿಲ್ಲ, ಇದ್ದರು ಕಾಣಲ್ಲ. ಅಂಜಿಕೆ ಬೇತಾಳ. ಸ್ನೇಹಿತ್ ಹೀಗೆ ಹಾಡು ಹೇಳುತ್ತಿರುವಾಗ ದಾರಿ ಮಧ್ಯೆ ಒಂದು ಸುಂದರವಾದ ಹುಡುಗಿ ಲಿಫ್ಟ್ ಕೇಳುತ್ತಾಳೆ. ಆಗ ಸ್ನೇಹಿತ್ ಒಮ್ಮೆಲೆ ಸ್ಕೂಟಿ ನಿಲ್ಲಿಸುತ್ತಾನೆ. ಯಾರು ನೀವು? ಈ ರಾತ್ರಿಯಲ್ಲಿ ಇಲ್ಲಿ ಯಾಕೆ ನಿಂತಿದ್ದೀರಾ? ನನ್ನ ಹೆಸರು ಮೋಹಿನಿ. ಪಕ್ಕದಲ್ಲಿರುವ ಬೆಟ್ಟದ ತನಕ ನನ್ನನ್ನು ಕರೆದುಕೊಂಡು ಹೋಗಬಹುದಾ? ಖಂಡಿತ ಕರೆದುಕೊಂಡು ಹೋಗುತ್ತೇನೆ. ಹೆಣ್ಣು ಮಕ್ಕಳಿಗೆ ಸಹಾಯ ಮಾಡೋದೇ ನನ್ನ ಕೆಲಸ. ಇಲ್ಲದಿದ್ದರೆ ನನಗೆ ನಿದ್ದೆನೇ ಬರೋದಿಲ್ಲ. ನಂತರ ಮೋಹಿನಿ ಅವನ ಗಾಡಿಯಲ್ಲಿ ಕುಳಿತುಕೊಂಡು ಹೋಗುತ್ತಿರುತ್ತಾಳೆ. ಆಗ ದಾರಿ ಮಧ್ಯೆ ಚಾಕು ತೋರಿಸಿ ಬೇರೇನೇ ವಿಚಿತ್ರವಾದ ದಾರಿಯಲ್ಲಿ ಹೋಗೋಕೆ ಹೇಳುತ್ತಾಳೆ. ಆಗ ಅವನು ಹೆದರಿ ಅವಳು ಹೇಳಿದ ದಾರಿಯಲ್ಲೇ ಹೋಗುತ್ತಾನೆ. ಆಗ ಒಂದು ಕಡೆ ಗಾಡಿಯನ್ನು ನಿಲ್ಲಿಸಲು ಹೇಳುತ್ತಾಳೆ ಮತ್ತು ಅವಳು ದೆವ್ವವಾಗಿ ಬದಲಾಗುತ್ತಾಳೆ. ನಿನಗೆ ಹೆಣ್ಣು ಮಕ್ಕಳ ಮೇಲೆ ತುಂಬ ಪ್ರೀತಿಯಲ್ಲ? ಬಾ ನನ್ನ ಜೊತೆ, ಸ್ವರ್ಗದಲ್ಲಿ ಒಟ್ಟಿಗೆ ಇರೋಣ ಎಂದು ಹೇಳಿ ಅವಳು ಸ್ನೇಹಿತನ ರುಂಡವನ್ನೇ ಕತ್ತರಿಸಿಬಿಡುತ್ತಾಳೆ. ಬಾಲಾಜಿಪುರ ಹಚ್ಚ ಹಸಿರಿನ ಒಂದು ಊರಾಗಿತ್ತು. ಹಾಗೆಯೇ ಆ ಗ್ರಾಮ ಈ ಮೋಹಿನಿ ಪಿಶಾಚಿಯ ಭಯದಿಂದಲೂ ಪ್ರಸಿದ್ಧವಾಗಿತ್ತು. ಮತ್ತು ಅದು ತನ್ನ ಹೊಟ್ಟೆ ತುಂಬಲು ಆ ಪ್ರಶಾಂತವಾದ ಪ್ರದೇಶದಲ್ಲಿ ಸುಂದರವಾದ ಹುಡುಗಿಯ ರೂಪದಲ್ಲಿ ನಿಂತು ಅಲ್ಲಿ ಬರುವವರನ್ನು ಕೊಂದು ತಿಂದು ಹೊಟ್ಟೆ ತುಂಬಿಸಿಕೊಳ್ಳುತ್ತಿತ್ತು. ಆಗ ಊರಿನವರೆಲ್ಲ ಸೇರಿ ಹೀಗೆ ಮಾತನಾಡಿಕೊಳ್ಳುತ್ತಿದ್ದರು: ಈ ಮೋಹಿನಿ ದೆವ್ವ ಈ ಗ್ರಾಮದಲ್ಲಿನ ತುಂಬ ಜನರನ್ನು ನಿರ್ದಾಕ್ಷಿಣ್ಯವಾಗಿ ಕೊಲ್ಲುತ್ತಿದೆ. ಇದಕ್ಕೆಲ್ಲ ಇನ್ನು ಯಾವಾಗ ಮುಕ್ತಿ ಸಿಗುತ್ತೋ, ಅವಳು ಯಾವಾಗ ನಾಶ ಆಗುತ್ತಾಳೋ ಏನೋ, ಎಷ್ಟು ಅಮಾಯಕ ಜನರು ಸಾಯಲಿದ್ದಾರೋ ಏನೋ. ಹೀಗೆ ಗ್ರಾಮದ ಜನರು ಆ ದೆವ್ವದ ಚಿಂತೆಯಲ್ಲೇ ಇರುತ್ತಿದ್ದರು. ಅವರುಗಳು ಸೂರ್ಯಾಸ್ತವಾದ ನಂತರ ಮನೆಯಿಂದ ಹೊರಗೆ ಬರುವುದೇ ಇಲ್ಲ. ಆದರೆ ಆ ದೆವ್ವ ದಿನಾಲೂ ಆ ದಾರಿಯಲ್ಲಿ ಬರುವ ಜನರನ್ನು ಬೆಟ್ಟಕ್ಕೆ ಕರೆದುಕೊಂಡು ಹೋಗಿ ಸಾಯಿಸುತ್ತಿತ್ತು. ಆದರೆ ಅಲ್ಲಿಂದ ಸ್ವಲ್ಪ ದೂರದಲ್ಲಿರುವ ನಗರದಲ್ಲಿ ಯತೀಶ್ ಅವನ ಜೀವನವನ್ನು ತುಂಬ ಸಂತೋಷದಿಂದ ಬಾಳುತ್ತಿದ್ದ. ಅವನು ಯಾವ ಚಿಂತೆಯೂ ಇಲ್ಲದೆ ಅವನ ಫ್ರೆಂಡ್ಸ್ ಜೊತೆ ಸಂತೋಷವಾಗಿ ಇರುತ್ತಿದ್ದ. ಅರೆ, ಮತ್ತೆ ಸುರೇಶ್, ಈ ಸಲ ಬರ್ತ್ಡೇಗೆ ನಮಗೆ ಪಾರ್ಟಿ ಕೊಡೋದಿಲ್ವಾ? ಏನಂತ ಮಾತಾಡ್ತಿದ್ದೀಯಾ? ನಿಮಗೆ ಪಾರ್ಟಿ ಕೊಡದೆ ಆಗುತ್ತಾ? ನಾನು ದೊಡ್ಡ ರೆಸಾರ್ಟಿನಲ್ಲಿ ನಿಮಗೆಲ್ಲ ಪಾರ್ಟಿ ಅರೇಂಜ್ ಮಾಡಿದ್ದೀನಿ. ಅರೆ ಸುರೇಶ್, ಈ ಸಲ ಪಾರ್ಟಿ ಎಲ್ಲಿ ನಡೀತಾ ಇದೆ? ನಗರದಲ್ಲಿ ದೂರದಲ್ಲಿ ಒಂದು ರೆಸಾರ್ಟ್ನಲ್ಲಿ ಪಾರ್ಟಿ ನಡೀತಾ ಇದೆ. ತುಂಬ ಕಷ್ಟಪಟ್ಟು ಮನೆಯವರ ಪರ್ಮಿಷನ್ ತಗೊಂಡಿದ್ದೀನಿ. ಈ ಸಲ ಏನೂ ಅನಾಹುತ ಆಗದೇ ಇದ್ದರೆ ಸಾಕು ದೇವರೇ. ನಾವೆಲ್ಲರೂ ಒಟ್ಟಿಗೆ ಇದ್ದಾಗ ಅನಾಹುತ ಆಗದೇ ಇರುತ್ತಾ? ಖಂಡಿತ ಆಗುತ್ತೆ, ನೋಡ್ತಾ ಇರು. ಹೀಗೆ ಎಲ್ಲರೂ ಮಾತನಾಡುತ್ತಾ ನಗುತ್ತಾ ಇದ್ದರು. ಮತ್ತು ಸ್ವಲ್ಪ ದಿನದಲ್ಲಿ ಸುರೇಶನ ಬರ್ಡೇ ದಿನವೂ ಬಂತು. ಆಗ ಅವರೆಲ್ಲರೂ ಪಾರ್ಟಿಗೆ ಹೋಗೋಕೆ ರೆಡಿ ಆಗುತ್ತಿದ್ದರು. ಆಗಲೇ ಯತೀಶ್ನ ತಂದೆ ಅಲ್ಲಿಗೆ ಬರುತ್ತಾರೆ. ಯತೀಶ್, ಬೇಗ ಈಗಲೇ ಫ್ಯಾಕ್ಟ್ರಿಗೆ ಹೋಗು. ಅಲ್ಲಿ ಸ್ವಲ್ಪ ಕೆಲಸ ಬಾಕಿ ಇದೆ, ಅದನ್ನು ಮಾಡಿ ಮುಗಿಸು. ಆಮೇಲೆ ಎಲ್ಲಿ ಬೇಕಾದರೂ ಹೋಗು. ಯತೀಶ್ನ ತಂದೆ ಹೀಗೆ ಹೇಳಿದ್ದರಿಂದ ಫ್ರೆಂಡ್ಸ್ ಜೊತೆ ಪಾರ್ಟಿಗೆ ಹೋಗಲು ಆಗಲಿಲ್ಲ. ಆದ್ದರಿಂದ ಫ್ರೆಂಡ್ಸ್ ಅವನಿಗೆ ಬೇಗ ಕೆಲಸ ಮುಗಿಸಿ ಬಾ ಎಂದು ಹೇಳಿ ಮುಂಚೆನೇ ರೆಸಾರ್ಟಿಗೆ ಹೋದರು. ಯತೀಶ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡುತ್ತಿದ್ದ. ಹೀಗೆ ಬೆಳಿಗ್ಗೆಯಿಂದ ಸಂಜೆಯಾಯಿತು. ಆಗ ಸುರೇಶ್ ಯತೀಶ್ ಎಲ್ಲಿದ್ದಾನೆಂದು ತಿಳಿಯಲು ಫೋನ್ ಮಾಡಿದ. ಯತೀಶ್, ಎಲ್ಲಿದ್ದೀಯಾ? ಪಾರ್ಟಿ ಶುರು ಆಗೋ ಸಮಯ ಬಂತು. ನಿನಗೋಸ್ಕರನೇ ಕಾಯುತ್ತಿದ್ದೇವೆ. ಇನ್ನೂ ಕೆಲಸ ಮುಗಿಲಿಲ್ವಾ? ಅರೆ, ಕೆಲಸ ಎಲ್ಲ ಮುಗಿಯಿತು. ಇನ್ನು 15 ನಿಮಿಷದಲ್ಲಿ ನಾನು ಬಂದು ಬಿಡುತ್ತೇನೆ. ಯತೀಶ್, ಸ್ನೇಹ ಸಹ ಬಂದಿದ್ದಾಳೆ. ನಿನಗೆ ಇದು ತುಂಬ ಒಳ್ಳೆಯ ಸಮಯ. ಅವಳಿಗೆ ಪ್ರಪೋಸ್ ಮಾಡಬಹುದು. ತುಂಬ ಲೇಟ್ ಆದರೆ ಅವಳು ಹೋಗುತ್ತಾಳೆ. ಅದಕ್ಕೆ ಬೇಗ ಬಾ. ಅರೆ, ಇಲ್ಲ, ಅವಳು ಹೋಗದ ಹಾಗೆ ನೋಡಿಕೊ. ನಾನು ಆದಷ್ಟು ಬೇಗ ಬರ್ತೀನಿ. ಅರೆ ಯತೀಶ್,
ಸ್ನೇಹಾಳಿಗೆ ಲವ್ ಪ್ರಪೋಸ್ ಮಾಡಲು ಇದುವೇ ಒಳ್ಳೆಯ ಸಮಯ. ಬೇಗ ಹೋಗು, ಬೇಗ ಹೋಗು. ಎಂದು ಯೋಚಿಸುತ್ತಾ ಅವನು ಬೇಗನೆ ಅಲ್ಲಿಂದ ಓಡಿ ಹೋಗಿ ಬೈಕ್ ಹತ್ತಿ ಹೊರಡುತ್ತಾನೆ. ಹೀಗೆ ಯತೀಶ್ ಅರ್ಧ ದಾರಿ ತನಕ ಬಂದುಬಿಟ್ಟ. ಆಮೇಲೆ ಆ ರೆಸ್ಟೋರೆಂಟಿಗೆ ಹೋಗೋ ಹೈವೇ ಪಕ್ಕದಲ್ಲಿ ಬಂದಾಗ ಅಲ್ಲಿದ್ದ ಟ್ರಾಫಿಕ್ ಜಾಮ್ಗೆ ಸಿಕ್ಕಿ ಹಾಕಿಕೊಂಡ. ಅಯ್ಯೋ ದೇವರೇ, ಈಗಲೇ ಟ್ರಾಫಿಕ್ ಜಾಮ್ ಆಗಬೇಕಿತ್ತಾ? ಈಗ ಬೇಗ ಹೋಗದಿದ್ದರೆ ನಾನು ಸ್ನೇಹಾಳಿಗೆ ಲವ್ ಪ್ರಪೋಸ್ ಮಾಡೋದು ಯಾವಾಗ ಎಂದು ಯೋಚಿಸುತ್ತಿರುವಾಗ ಅವನಿಗೆ ರೆಸ್ಟೋರೆಂಟಿಗೆ ಹೋಗುವ ಇನ್ನೊಂದು ಶಾರ್ಟ್ಕಟ್ ದಾರಿಯ ನೆನಪಾಗುತ್ತದೆ. ಆದರೆ ಆ ದಾರಿಯಲ್ಲಿ ಹೋಗೋದಾ ಬೇಡವಾ ಎಂದು ಯೋಚಿಸುತ್ತಿರುತ್ತಾನೆ. ಆಗ ಪುನಃ ಅವನ ಫೋನ್ ರಿಂಗ್ ಆಗುತ್ತದೆ. ಹೇ, ಏನೋ ಇದು? ನೀನು ಇವತ್ತೇ ಬರ್ತೀಯಲ್ವಾ? ಸ್ನೇಹ ಹೋಗ್ತೀನಿ ಅಂತ ಹೇಳುತ್ತಿದ್ದಾಳೆ. ಅಯ್ಯಯ್ಯೋ, ಹೇಗಾದರೂ ಮಾಡಿ ಅವಳನ್ನು ನಿಲ್ಲಿಸು ಮಾರಾಯ. ನಾನು ಈಗಲೇ ಬರುತ್ತೇನೆ. ಏನೇ ಆಗಲಿ, ನಾನು ಆ ದಾರಿಯಲ್ಲೇ ಹೋಗುತ್ತೇನೆ. ಇಲ್ಲದಿದ್ದರೆ ಸ್ನೇಹಾಳನ್ನು ಮೀಟ್ ಮಾಡೋಕೆ ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಎಂದು ಯೋಚಿಸಿ ಯತೀಶ್ ಬಾಲಾಜಿಪುರದ ಅದೇ ರೋಡಲ್ಲಿ ಗಾಡಿ ಚಲಾಯಿಸಿದ. ಅವನು ಹೋಗುತ್ತಿದ್ದ ಆ ದಾರಿ ದಟ್ಟವಾದ ಕಾಡಿನಿಂದ ಕೂಡಿತ್ತು ಮತ್ತು ತುಂಬಾನೇ ಶಾಂತವಾಗಿತ್ತು. ಆ ಗ್ರಾಮದಲ್ಲಿ ಅವನಿಗೆ ಯಾವುದೇ ಮನುಷ್ಯರು, ಪ್ರಾಣಿ ಪಕ್ಷಿಗಳು ಸಹ ಕಾಣಿಸುತ್ತಿರಲಿಲ್ಲ. ಇದನ್ನು ನೋಡಿ ಅವನು ಇನ್ನೂ ವೇಗವಾಗಿ ಓಡಿಸಿದ. ಸ್ವಲ್ಪ ದೂರ ಹೋದಾಗ ಅವನಿಗೆ ದಾರಿಯಲ್ಲಿ ಒಬ್ಳು ಸುಂದರವಾದ ಹುಡುಗಿ ನಿಂತಿರೋದು ಕಾಣಿಸಿತು. ಅವಳನ್ನು ನೋಡಿ ಮೊದಲು ಅವನು ಗಾಡಿಯನ್ನು ನಿಲ್ಲಿಸದೆ ಹೋಗ್ತಾ ಇದ್ದ. ಆಮೇಲೆ ಪುನಃ ಗಾಡಿಯನ್ನು ಹಿಂದೆ ತಿರುಗಿಸಿ ಬಂದ. ಹಲೋ, ನನ್ನನ್ನು ಕ್ಷಮಿಸಿ. ನಾನು ಸ್ವಲ್ಪ ಅರ್ಜೆಂಟಾಗಿ ಹೋಗುತ್ತಿದ್ದೆ. ನಿಮಗೆ ಏನೋ ತೊಂದರೆ ಇದೆ ಅಂತ ನನಗೆ ಅನಿಸ್ತಾ ಇದೆ. ಅದಕ್ಕೆ ನಾನು ಮತ್ತೆ ವಾಪಸ್ ಬಂದೆ. ನಿಮಗೆ ಏನಾದರೂ ಹೆಲ್ಪ್ ಬೇಕಾ? ಹೌದು, ನನಗೆ ಆ ಬೆಟ್ಟದ ತನಕ ಹೋಗಬೇಕಾಗಿದೆ. ನೀವು ನನಗೆ ಸ್ವಲ್ಪ ಸಹಾಯ ಮಾಡ್ತೀರಾ? ಸರಿ, ಆಯಿತು, ಕುಳಿತುಕೊಳ್ಳಿ. ನಾನು ನಿಮ್ಮನ್ನು ಡ್ರಾಪ್ ಮಾಡ್ತೀನಿ. ಆಮೇಲೆ ಮೋಹಿನಿ ಯತೀಶ್ ಹಿಂದೆ ಕುಳಿತುಕೊಳ್ಳುತ್ತಾಳೆ. ಸ್ವಲ್ಪ ಸಮಯದ ನಂತರ ಅವಳು ಇನ್ನೊಂದು ದಾರಿ ತೋರಿಸಿ ಆ ಬೆಟ್ಟದ ಬಳಿ ಹೋಗೋಕೆ ಹೇಳುತ್ತಾಳೆ. ಸಾರಿ ಮೇಡಮ್, ನಾನು ಹೈವೇ ಕಡೆ ಹೋಗೋನು. ನನಗೆ ತುಂಬ ಲೇಟ್ ಆಗಿದೆ. ನೀವು ಇಲ್ಲೇ ಇಳಿಯಿರಿ. ಹೋ, ಹೌದಾ? ನಿನ್ನ ಜೀವ ನಿನಗೆ ಬೇಡವಾ? ಮೋಹಿನಿ ಒಂದು ಚಾಕುವನ್ನು ಹಿಡಿದುಕೊಂಡು ಹಾಗೆ ಹೇಳುತ್ತಾಳೆ. ಇದನ್ನು ನೋಡಿದ ಯತೀಶ್ ತುಂಬ ಹೆದರುತ್ತಾನೆ. ಅಯ್ಯಯ್ಯೋ, ನನಗೆ ಏನೂ ಮಾಡಬೇಡ. ನಿನಗೆ ಏನು ಬೇಕು? ದುಡ್ಡು ಬೇಕಾ? ನನ್ನ ಬಳಿ ಇದೆ. ಅದನ್ನು ತೆಗೆದು ನನ್ನನ್ನು ಬಿಟ್ಟು ಬಿಡು ದಯವಿಟ್ಟು. ನಿನ್ನ ದುಡ್ಡು ಯಾರಿಗೆ ಬೇಕು? ನೀನು ನಾನು ಹೇಳಿದ ದಾರಿಯಲ್ಲಿ ಹೋಗದಿದ್ದರೆ ನಿನ್ನ ಜೀವವೇ ನನಗೆ ಬೇಕಾಗುತ್ತೆ. ಮೋಹಿನಿಗೆ ಹೆದರಿ ಯತೀಶ್ ತುಂಬ ಸ್ಪೀಡಾಗಿ ಬೆಟ್ಟಕ್ಕೆ ಹೋಗುವ ಇನ್ನೊಂದು ಕಡೆ ಗಾಡಿ ಚಲಾಯಿಸಿದ. ಸ್ವಲ್ಪ ದೂರ ಹೋದ ನಂತರ ಗಾಡಿ ಒಂದು ಬಂಡೆಗೆ ಡಿಕ್ಕಿ ಹೊಡೆದು ಬಿದ್ದು ಬಿಡ್ತು. ಆಗ ಯತೀಶ್ ಬೈಕಿನಿಂದ ಕೆಳಗೆ ಬಿದ್ದ. ಮೋಹಿನಿ ಅಲ್ಲಿಂದ ಮಾಯವಾಗಿದ್ಲು. ಯತೀಶ್ ನಂತರ ಎದ್ದು ನಿಂತುಕೊಂಡ. ಅರೆ, ಇದ್ದಕ್ಕಿದ್ದಂತೆ ಆ ಹುಡುಗಿ ಎಲ್ಲಿ ಹೋದ್ಲು? ಹಬ್ಬ, ಆ ಹುಡುಗಿ ನನಗೆ ಏನೂ ಮಾಡಲಿಲ್ಲ. ನಾನು ಬೇಗನೆ ಇಲ್ಲಿಂದ ಹೊರಡಬೇಕು. ಹೀಗೆ ಯೋಚಿಸುತ್ತಾ ಯತೀಶ್ ವೇಗವಾಗಿ ಅಲ್ಲಿಂದ ಬೈಕ್ ಕಡೆ ಹೋಗುವಾಗ ಮೋಹಿನಿ ದೆವ್ವ ಅಲ್ಲಿಗೆ ಬಂದೇ ಬಿಡ್ತು. ಯಾಕೋ, ನಿನಗೆ ಸರಿಯಾಗಿ ಗಾಡಿ ಓಡಿಸ್ಲಿಕ್ಕೆ ಬರೋದಿಲ್ವಾ? ನನ್ನಿಂದ ತಪ್ಪಿಸಿಕೊಂಡು ಹೋಗಲಿಕ್ಕೆ ನೋಡ್ತಿದ್ದೀಯಾ? ಇಲ್ಲಿಗೆ ಬಂದ ಯಾವ ಮನುಷ್ಯನೂ ಸಹ ವಾಪಸ್ ಹೋಗಲೇ ಇಲ್ಲ. ಇವಾಗ ನೀನೂ ಸಹ ಹೋಗೋದೇ ಇಲ್ಲ. ಹಾಗಂತ ಹೇಳಿ ಯತೀಶ್ ಮೇಲೆ ದಾಳಿ ಮಾಡಲು ದೆವ್ವ ಹತ್ತಿರ ಬಂದಾಗ ಅದರಿಂದ ಹೇಗೋ ತಪ್ಪಿಸಿ ವೇಗವಾಗಿ ಗಾಡಿಯನ್ನು ತೆಗೆದುಕೊಂಡು ಹೋದ. ಅವನು ಹೈವೇಗೆ ಬರೋ ತನಕ ಎಲ್ಲೂ ಗಾಡಿ ನಿಲ್ಲಿಸಲೇ ಇಲ್ಲ. ಕೊನೆಗೆ ಹೈವೇ ಹತ್ತಿರ ಬಂದು ಒಂದು ಟೀ ಅಂಗಡಿ ಹತ್ತಿರ ನಿಲ್ಲಿಸಿದ. ಅರೆ, ಏನಾಯ್ತಪ್ಪ? ನಿನ್ನ ಮುಖವನ್ನು ನೋಡಿದರೆ ಏನೋ ಭಯದಲ್ಲಿರೋ ಹಾಗಿದೆ. ಏನಾದರೂ ಸಮಸ್ಯೆನಾ? ಟೀ ಅಂಗಡಿಯವನು ಕೇಳಿದಾಗ ಯತೀಶ್ ನಡೆದ ಎಲ್ಲ ವಿಷಯವನ್ನು ಹೇಳಿದ. ಅದನ್ನು ಕೇಳಿ ಟೀ ಅಂಗಡಿಯವ ತುಂಬ ಆಶ್ಚರ್ಯದಿಂದ ನೋಡಿದ. ಇಲ್ನೋಡಪ್ಪ, ನೀನು ತುಂಬಾ ಅದೃಷ್ಟಶಾಲಿ. ಇವತ್ತಿನವರೆಗೂ ಆ ಪಿಶಾಚಿಯಿಂದ ನೀನು ಒಬ್ಬನೇ ತಪ್ಪಿಸಿಕೊಂಡು ಬಂದಿರೋದು. ಆ ಪಿಶಾಚಿಗೆ ಸಿಕ್ಕಿದವರು ಯಾರೂ ಜೀವಂತವಾಗಿ ಬಂದಿರಲಿಲ್ಲ. ಯಾವುದೋ ಪುಣ್ಯ ನಿನ್ನನ್ನು ಕಾಪಾಡಿದೆ. ದಯವಿಟ್ಟು ನಾನು ಹೇಳೋದನ್ನು ಕೇಳು. ಇನ್ನು ಯಾವತ್ತೂ ನೀನು ಈ ಕಡೆ ಬರಲೇಬೇಡ.
ಟೀ ಅಂಗಡಿಯವನ ಮಾತನ್ನು ಕೇಳಿ ದೇವರಿಗೆ ಧನ್ಯವಾದ ಹೇಳಿ ವೇಗವಾಗಿ ಅಲ್ಲಿಂದ ಮನೆ ಕಡೆ ಹೋದ. ಇವತ್ತಿನಿಂದ ಯಾವುದೇ ಹುಡುಗಿಗೋಸ್ಕರ ಶಾರ್ಟ್ಕಟ್ ದಾರಿ ಹಿಡಿಯೋದೇ ಇಲ್ಲ, ಯಾವುದೇ ಲಿಫ್ಟ್ ಕೂಡ ಕೊಡೋದಿಲ್ಲ. ಯಪ್ಪ ದೇವರೇ.